ಇಂದೇ ಡೌನ್ಲೋಡ್ ಮಾಡಿ ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಸರ್. ನಾನೇ ನಿಮ್ಗೆ ಕಾಲ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ. ನಿಮ್ಗೊಂದು ಬ್ಯಾಡ್ ನ್ಯೂಸ್ ಸರ್. ಹಾಂ, ನೀವೇನ್ರಿ? ನಾನು ನಿಮ್ಗೆ ಗುಡ್ ನ್ಯೂಸ್ ಹೇಳೋಣ ಅಂತ ಮಾಡಿದ್ರೆ ನೀವು ಒಂದೇ ಏಟಿಗೆ ಬ್ಯಾಡ್ ನ್ಯೂಸ್ ಅಂತಿರಲ್ಲ, ಏನು ವಿಷಯ? ಗುಡ್ ನ್ಯೂಸಾ? ಏನು ಸರ್? ಸರ್, ಅದೇನು ವಿಷಯ ಅಂತ ನೀವೇ ಹೇಳ್ಬಿಡಿ. ಯಾವತ್ತು ಮನುಷ್ಯ ಆದವನು ಫಸ್ಟು ವಿಷ ಕುಡಿದು ಆಮೇಲೆ ಅಮೃತ ಕುಡಿಬೇಕು. ಅಮೃತ ಕುಡಿದ್ಮೇಲೆ ವಿಷ ಕುಡಿದ್ರೆ ಅದು ವೇಸ್ಟ್ ಆಗಿಬಿಡುತ್ತೆ. ಸೊ ನೀವೇ ಹೇಳಿ. ಅದೇ ಲೋನ್ ವಿಷಯ ಸರ್. ಆದಷ್ಟು ಬೇಗ ನೀವು ಈ ಲೋನ್ನ ಕ್ಲಿಯರ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಕಂಪ್ನಿನ ಲಾಕ್ಔಟ್ ಮಾಡೋ ಡಿಸ್ಕಷನ್ ನಡೀತಾ ಇದೆ. ಏನೋ ನಿಮ್ಮ ಅಣ್ಣ ಗೌತಮ್ ದಿವಾನ್ ಅವ್ರ ರೆಪ್ಯುಟೇಷನ್ಗೋಸ್ಕರ ಬ್ಯಾಂಕ್ ಸ್ವಲ್ಪ ಹಿಂದೆ ಮುಂದೆ ತಡೀತಾ ಇದೆ. ಇದಾ ವಿಷಯ? ಫಸ್ಟ್ ಆಫ್ ಆಲ್ ಇದು ಬ್ಯಾಡ್ ನ್ಯೂಸೇ ಅಲ್ಲ ಸರ್. ಇನ್ಮೇಲೆ ನಂದು ಅವಂದು ಅಂತೆಲ್ಲ ಏನಿಲ್ಲ, ಪ್ರತಿಯೊಂದು ನಂದೆ. ಸಮಸ್ತ ಆಸ್ತಿ ನನ್ನ ಹೆಸರಿಗೆ ಬಂದಾಗಿದೆ. ನಾಳೆ ಬೆಳಗ್ಗೆ ಮನೆಗೆ ಬನ್ನಿ, ಡಾಕ್ಯುಮೆಂಟ್ಸ್ ತೊಗೊಂಡೋಗಿ. ಹೌದಾ? ರೂಟ್ ಕ್ಲಿಯರ್ ಆಯಿತಾ? ಎಸ್. ಇನ್ಮೇಲೆ ಯಾವ ಪ್ರಾಬ್ಲಮ್ಸು, ಹರ್ಡಲ್ಸು, ಬ್ಯಾರಿಕೇಡು ಇದು ಯಾವುದೂ ಇರಲ್ಲ. ಎಲ್ಲ ಸಾಫ್ಟಾಗಿ, ಸ್ಮೂತಾಗಿ, ನಾನ್ ಸ್ಟಾಪಾಗಿ ಹೋಗ್ತಾ ಇರುತ್ತೆ. ಎಲ್ಲ ಆಸ್ತಿ ನನ್ನ ಹೆಸ್ರಿಗೆ ಬಂದಾಗಿದೆ. ಈಗ ಬೇರೆ ಪ್ರಾಪರ್ಟಿನ ಕೊಲಾಟಲ್ ಮಾಡೋಣ, ನಾಳೆ ಬನ್ನಿ. ಪಕ್ಕನಾ ಸರ್? ಇದೇನು ರೀ ಕೇಳ್ತಾ ಇದ್ದೀರಾ ಒತ್ತಿ ಒತ್ತಿ? ನಾನೇ ಹೇಳ್ತಾ ಇದ್ದೀನಲ್ಲ, ಇದಕ್ಕೂ ಮೇಲೆ ಡೌಟಾ? ಸರ್, ಪ್ರತಿ ಸರಿನೂ ಹೀಗೆ ಹೇಳ್ತೀರಾ? ಅಲ್ಲಿ ಬಂದಾಗ ಮತ್ತೊಂದು ಪ್ರಾಬ್ಲಮ್ಮೇ ಕ್ರಿಯೇಟ್ ಆಗಿರುತ್ತೆ. ನಮಗೂ ಈ ಥರ ತುಂಬ ಸರಿ ಆಗ್ಬಿಟ್ಟಿದೆಯಲ್ಲ ಸರ್. ಆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ನೀವು ಹೇಳ್ತಿರೋದು ಕರೆಕ್ಟೇ, ಯಾಕಂದರೆ ಅದು ಹಂಗೆ ನಡ್ಕೊಂಬಂದಿರೋದು. ಈ ಬ್ಯಾಡ್ ಲಕ್ ಒಂದ್ಸಲ ಬಂದರೆ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ ಅಂತ. ಅದೀಗ ನನ್ನ ವಿಚಾರದಲ್ಲಿ ಉಲ್ಟಾ ಆಗಿದೆ. ಅದು ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ಹೊಡಿತಾನೆ ಇರುತ್ತೆ. ನೋಡಿ, ನಾನೇ ಖುದ್ದಾಗಿ ನಿಂತು ಪ್ರತಿಯೊಂದನ್ನು ಚೆಕ್ ಮಾಡಿ ನಿಮಗೆ ಕಾಲ್ ಮಾಡ್ತಾ ಇರೋದು. ನಾಳೆ ಬನ್ನಿ, ಕೆಲಸ ಮುಚ್ಚ. ಸರಿ ಸರ್, ಹಾಗಿದ್ರೆ ಬೆಳಿಗ್ಗೆ ಬರ್ತೀವಿ ಸರ್. ಆಯ್ತು, ಡನ್. ಜಡಿ ಕಲ್ ಏನ್ ಹೇಳ್ತಾ ಇದ್ದೀರಾ? ಆಕಾಶ್ನ ಜೈದ ಮನೆ ಕರ್ಕೊಂಡ್ ಬಂದಿದ್ನ? ಹ್ಞೂ ಕಣಪ್ಪ, ಆ ಕಿರಾತಕ ಮಗುನ ಮನೆ ಕರ್ಕೊಂಡ್ಬಂದು ಕೂಡಾಕಿದ್ದ. ಅಲ್ಲ, ವಿಷಯ ನನ್ಗೆ ಯಾಕೆ ಫೋನ್ ಮಾಡಿ ಹೇಳಿಲ್ಲ ನೀವು? ಅಯ್ಯೋ ಆನಂದಪ್ಪ, ನಿನಗೆ ಎಷ್ಟು ಸರ್ತಿ ಫೋನ್ ಟ್ರೈ ಮಾಡಿದೆ ಗೊತ್ತಾ? ಕನೆಕ್ಟ್ ಆಗ್ತಾ ಇರಲಿಲ್ಲ. ಆದ್ರೆ ಗೌತಮ್ ನಂಬರು, ಅಡ್ರೆಸ್ ಎಲ್ಲ ಬದಲಾಗ್ಬಿಟ್ಟಿದೆಯಲ್ಲ, ನಂಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಅವನನ್ನ ಎಲ್ಲಿ ನಿಂತು ಹುಡುಕ್ಲಿ, ಯಾರ ಹತ್ರ ಕೇಳಲಿ? ನಮ್ಮ ಕನೆಕ್ಷನ್ ಇದ್ದದ್ದು ನಿನ್ನ ಹತ್ರ ಮಾತ್ರ, ನೀನು ಫೋನ್ ಎತ್ತಲಿಲ್ಲ. ನಾನು ಏನು ಮಾಡಲಿ ಆನಂದಪ್ಪ? ಇರ್ಲಿ ಬಿಡಿ, ಬೇಜಾರು ಮಾಡ್ಕೊಬಿಡಿ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಬೇರೆ ಏನಾಯ್ತಲ್ಲಿ? ಅವನು ಮಗು ಮುಂದೆ ಕಣ್ಣಿಟ್ಬಿಟ್ಟು ಮಲ್ಲಿ ಕೈಲಿ, ಭೂಮಿಕನ್ ಕೈಲಿ ಆಸ್ತಿ ಪೇಪರ್ಗೆ ಸಿಗ್ನೇಚರ್ ಮಾಡ್ಕೊಂಡ್ಬಿಟ್ಟ. ಅರದಪ್ಪ, ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ ಕಣಪ್ಪ. ಅವನ್ ಪರಮ ನೀಚ. ನಮ್ಮೊಳಗೆಲ್ಲ ಆಸೆ ಇದ್ರೆ ಅವನೊಳಗಡೆ ಬರೀ ದುರಾಸೆನೆ ತುಂಬಿಕೊಂಡಿದೆ. ಎಷ್ಟು ಸಿಕ್ಕರೂ ತೃಪ್ತಿನೇ ಇಲ್ಲ, ಅತೃಪ್ತ ಆತ್ಮ ಅದು. ಜೊತೆಗೆ ಈ ದ್ವೇಷನೂ ಸೇರ್ಕೊಂಡ್ಬಿಟ್ರೆ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂಗೆ ಉರಿ ಭಯಂಕರವಾಗಿರುತ್ತೆ ಆನಂದಪ್ಪ. ಆನಂದಪ್ಪ, ಅವನು ಇಷ್ಟಕ್ಕೆ ಸುಮ್ಮನಾಗ್ತಾನೆ ಅಂತ ಹೇಳಕ್ಕಾಗಲ್ಲ. ಅವನ ಹಿಸ್ಟ್ರಿನೇ ಖರಾಬ್ ಆಗಿದೆ. ಭಯಂಕರ ಹೋಪ್ಲೆಸ್ ಪರ್ಸನ್ ಅವ. ಹಂದಿ ಮೈಯಿಂದ ಸುಗಂಧ ಹೊರಗೆ ಬರಕ್ ಸಾಧ್ಯನೇನಪ್ಪ? ಅವನು ಹಂಗೆ. ನಾವು ಅವನ ಬಗ್ಗೆ ಏನು ಅಂದ್ಕೋತೀವಲ್ಲ ಅದ್ರ ಉಲ್ಟನೇ ಮಾಡೋದು ಅವನು. ಅದೇ ಅವನ ಸ್ಪೆಷಾಲಿಟಿ. ಅನದಪ್ಪ, ಎಲ್ಲರ ಲೆಕ್ಕಾಚಾರನು ಬುಡ ಮೇಲೆ ಮಾಡ್ಬಿಡ್ತಾನೆ. ಅದು ಅವನು ಯಾರಿಗೂ ಬಿಟ್ಟು ಕೊಡೋದಿಲ್ಲ ಆನಂದಪ್ಪ. ಅದೇ ಬಂದಿರೋದು ಈಗ ಸಮಸ್ಯೆ. ನೋಡು, ಅವನ ಮುಂದಿನ ನಡೆ ಏನು, ಗುರಿ ಏನು, ಯಾವುದು ಗೊತ್ತಾಗ್ತಾ ಇಲ್ಲ. ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು ಆನಂದಪ್ಪ. ಕಲ್, ಮಲ್ಲಿ ನನ್ನ ಮೀಟ್ ಮಾಡಬೇಕು ಅಂತ ಫೋನ್ ಮಾಡಿದ್ಲು. ಮೋಸ್ಟ್ಲಿ ಇದೇ ವಿಷಯ ಹೇಳೋದಕ್ಕಿರ್ಬೇಕು. ಮಲ್ಲಿ ಏನೋ ಮಾತಾಡಬೇಕು ಅಂತಲ್ಲ, ಏನೋ ಮಾತು? ಅಣ್ಣ, ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರಾಬ್ಲಮ್? ಏನಮ್ಮ ಅದು? ಅದು ಅಕ್ಕವರು ಮತ್ತೆ ಅಪ್ಪು ಊರು ಬಿಟ್ಟು ಫಾರಿನಿಗೆ ಹೋಗ್ತಾ ಇದ್ದಾರೆ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಣ್ಣ. ಅವ್ರನ್ನ ಯಾವತ್ತೂ ವಾಪಸ್ ಬರಲ್ಲ, ನಮಗಿನ್ ಯಾವತ್ತೂ ಸಿಗಲ್ಲ. ಏನಮ್ಮ ಹೇಳ್ತಾ ಇದೀಯಾ ಆನಂದಪ್ಪ? ಆನಂದಪ್ಪ, ಏನಿದು ಸಿಡ್ಲು ಬಡ್ದಂಗೆ ಆಗ್ತಾ ಇದೆಯಲ್ಲ? ಮಲ್ಲಿ, ಏನಮ್ಮ ಆಯ್ತು? ಯಾಕೆ ದಿಢೀರಂತ ಫಾರಿನ್ಗೆ ಹೋಗ್ತಾ ಇದ್ದಾರೆ? ಯಾಕೆ ನಿರ್ಧಾರ ಮಾಡಿದ್ರು? ಇದಕ್ಕೆಲ್ಲ ಕಾರಣ ಜಯದೇವ್ ಅವರು. ನೆನ್ನೆ ಅವರು ಮಗುನ ಕರ್ಕೊಂಡು ಹೋದ್ರಲ್ಲ, ಆ ಇನ್ಸಿಡೆಂಟ್ ಆದ್ಮೇಲೆ ಅಕ್ಕರು ತುಂಬಾ ಭಯ ಪಟ್ಟಿದ್ದಾರೆ.
ಮುಂದೆ ಮತ್ತೆ ಮಗುಗೆ ಏನಾದರೂ ಅಪಾಯ ಆಗತ್ತೆ ಅನ್ನೋ ಕಾರಣಕ್ಕೆ ದೇಶ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾರೆ. ಫಾರಿನ್ಗೆ ಹೋಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಮೊದಲಿಂದನೂ ಆಫರ್ ಇತ್ತು, ಆದರೆ ಅವ್ರು ನಿರ್ಧಾರ ಮಾಡಿರಲಿಲ್ಲ. ಈ ಇನ್ಸಿಡೆಂಟ್ ಆದಮೇಲೆ ಅವ್ರ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದಾರೆ. ಇದೇನಣ್ಣ, ಅಕ್ಕ ಭಾವನ ಒಂದ್ ಮಾಡ್ಬೇಕು ಅನ್ನೋ ಕನ್ಸಾಗೆ ಉಳ್ದೋಯ್ತಲ್ಲ. ಏನಮ್ಮ ಈ ಥರ ಆಗೋಯ್ತು? ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ವಲ್ಲ. ಈ ವಿಷಯ ಗೆಳೆಯಂಗೆ ಗೊತ್ತೇನಮ್ಮ? ಗೊತ್ತು. ಅವರು ಬಂದು ಅಕ್ಕನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು, ಆದ್ರೆ ಅಕ್ಕ ಯಾರ ಮಾತನ್ನು ಕೇಳೋಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕೆಲ್ಸಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದೀನಿ, ನಾನು ಹೋಗ್ತೀನಿ ಅಂತ ಹೊರಟ್ರು. ನಿಮ್ಗೆ ಗೊತ್ತಲ್ವಾ ಇಂಥ ವಿಷಯದಲ್ಲಿ ಅಕ್ಕ ಹೇಗೆ ಅಂತ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಸಿಕ್ಕೇ ತೋರ್ಸ್ದಂಗೆ ಆಗ್ತಾ ಇದೆ. ಏನೋ ಆಗತ್ತೆ ಅನ್ಕೊಂಡ್ವಿ, ಇಲ್ಲಿ ನೋಡಿದ್ರೆ ಇನ್ನೇನೋ ಆಗ್ತಾ ಇದೆ. ನನಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ. ಆನಂದಪ್ಪ, ಇದೇನಪ್ಪ ನಮ್ಮ ಗೌತಮ್ ಹಣೆ ಬರ. ಅವನ ಹಣೆಯಲ್ಲಿ ಒಳ್ಳೇದು ಬರದೇ ಇಲ್ಲ ಅನ್ಸುತ್ತೆ. ಯಾವಾಗ ನೋಡಿದ್ರು ಕೆಟ್ಟದಾಗ್ತಾ ಇರುತ್ತಲ್ಲೋ. ಏನ್ ಭಾಗ್ಯ, ಏನಾಯ್ತು? ಏನಾದ್ರೂ ಮುಂದುವರಿತಾ ಹೇಗೆ? ಏನೂ ಇಲ್ಲಮ್ಮ, ಏನೂ ಗೊತ್ತಾಗ್ಲಿಲ್ಲ. ಏನೂ ಹೊಸ ಬೆಳವಣಿಗೆ ಆದಂಗೆ ಕಾಣ್ತಿಲ್ಲ. ಹೌದಾ? ಅದ್ ಹೇಗ್ ಸಾಧ್ಯ? ಅಲ್ಲ, ನಾವು ಕೊಟ್ಟ ಇಂಜೆಕ್ಷನ್ ಕೆಲಸ ಮಾಡ್ಬೇಕಾಗಿತ್ತಲ್ಲ. ಇನ್ನೊಂದು ಇಂಜೆಕ್ಷನ್ ಕೊಡೋನೇನು? ನೀವಂತೂ ಸುಮ್ಮನೆ ಇದ್ಬಿಡಿ ಅಮ್ಮ, ಏನೂ ಮಾಡೋದಕ್ಕೆ ಹೋಗ್ಬೇಡಿ. ನಾವೇನೋ ಬಲವಂತವಾಗಿ ಅವರಿಬ್ಬರನ್ನು ಒಂದು ಮಾಡೋದಕ್ಕೆ ಹೋದ್ರೆ ಅದರಿಂದ ಅಪಾಯನೇ ಜಾಸ್ತಿ. ಭೂಮಿಕಾ ಬ್ಯಾಗ್ ತಗೊಂಡು ಮಗು ಸಮೇತ ಹೊರಟೆ ಬಿಡ್ತಾಳೆ. ಅಯ್ಯಯ್ಯೋ, ಹಿಂದೆ ಆಗಿದ್ದು ಅದೇ ತಾನೇ, ಮುಂದೆ ಅದೇ ಆಗಲ್ಲ ಅಂತ ಏನ್ ಗ್ಯಾರಂಟಿ? ನಂಗೆ ಈ ವಿಷಯದಲ್ಲಿ ತುಂಬಾ ಭಯ ಇದೆ ಅಮ್ಮ. ಮತ್ತಿದೇ ಥರದ್ದು ಏನಾದ್ರೂ ಸುದ್ದಿ ಬಂದ್ಬಿಡುತ್ತಾ, ಆ ಥರ ಏನೋ ಆಗ್ಬಾರ್ದಪ್ಪ ದೇವ್ರೆ ಅಂತ ದಿನಾ ದೇವರಲ್ಲಿ ಕೇಳ್ಕೊತೀನಿ. ಅವಳು ಮತ್ತೆ ಊರ್ ಬಿಟ್ಟು ಹೋಗೋ ನಿರ್ಧಾರ ಮಾತ್ರ ತಗೋಬಾರ್ದಮ್ಮ. ನೀವು ಏನು ಮಾಡ್ಬಿಡಿ ಅಮ್ಮ, ಸುಮ್ಮನೆ ಇದ್ಬಿಡಿ ಅಮ್ಮ ನೀವು. ಅಲ್ಲ ಕಡೆ ಭಾಗ್ಯ, ಅವಳು ಅಷ್ಟೊಂದು ಹೆದರ್ಕೊಳ್ಳೋ ಅಂಥದ್ದು ಏನಿದೆ? ಅದೇನೇ ಇದ್ರು ನಮ್ಮ ಹತ್ರ ಹೇಳ್ಕೋಬೋದಲ್ವಾ? ನನಗೂ ಅರ್ಥ ಆಗ್ತಿಲ್ಲಮ್ಮ. ಅವಳ ಹತ್ರ ಎಷ್ಟು ಪರಿಪರಿಯಾಗಿ ಕೇಳಿದ್ದೀನಿ. ಈ ಬಗ್ಗೆ ಅವಳು ಬಾಯಿ ಬಿಡಿಸ್ಬೇಕು ಅಂತ ನಾನಂತೂ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದೀನಮ್ಮ. ಆದ್ರೆ ಈ ವಿಷಯದಲ್ಲಿ ಅವಳು ಉತ್ತರನೇ ಕೊಡಲ್ಲ. ಅವಳು ಯಾವಾಗ ಮನಸ್ಸು ಬಿಚ್ಚಿ ಎಲ್ಲ ಹೇಳ್ಕೊತಾಳೋ, ಇದೆಲ್ಲ ಯಾವಾಗ ಬಗೆಹರಿಯುತ್ತೋ ಗೊತ್ತಿಲ್ಲಮ್ಮ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ನೋಡೋಣ ಇರು, ಇನ್ನೊಂದು ಸ್ವಲ್ಪ ದಿವಸ ಕಾಯೋಣ. ಖಂಡಿತ ಒಳ್ಳೆ ಸುದ್ದಿ ಸಿಕ್ಕೇ ಸಿಗುತ್ತೆ. ಅಮೃತಧಾರೆ